ಸಮೇತ ನಮಃ ಶಿವಾಯ. ಇವತ್ತು ಕಾಡು ಮಲ್ಲೇಶ್ವರ್ನಲ್ಲಿ ಇದ್ದೀವಿ. ಇದು ಹೊಸ ಹಾಲನ್ನ ಓಪನ್ ಮಾಡಿದ್ದಾರೆ, ತುಂಬ ಆರ್ಗನೈಸ್ಡ್ ಆಗಿದೆ. ಇವತ್ತು ವಿಶೇಷ ಏನಂದರೆ ಶಿವ ಪಾರ್ವತಿ ಮದುವೆ ಆಗಿರೋ ದಿವಸ ಗಿರಿಜಾ ಕಲ್ಯಾಣ ರಾತ್ರಿ 12 ಗಂಟೆಗೆ ಇಲ್ಲಿ ಕಾಡು ಮಲ್ಲೇಶ್ವರ್ನಲ್ಲಿ ಮಾಡ್ತಾರೆ. ಎಲ್ಲ ಜನ ಎಲ್ಲ ಸೇರಿ ಅಲ್ಲಿ ಸಂಭ್ರಮ ಮಾಡ್ತೀವಿ. ಇವತ್ತು ಎಲ್ಲರಿಗೂ ಅಕ್ಕಿ ಒಂದು ಫಾಸ್ಟಿಂಗ್ ಥರ ಇರ್ತೀವಿ, ಅಕ್ಕಿನ ಯೂಸ್ ಮಾಡಲ್ಲ. ಅಕ್ಕಿ ಉಪವಾಸ ತುಂಬ ಜನ ಶಿವಭಕ್ತರೆಲ್ಲರೂ ಉಪವಾಸವನ್ನು ಮಾಡ್ತಾರೆ. ಇವತ್ತು ಮಾಡ್ತಾರೆ. ಇವತ್ತು ಭಸ್ಮಾರ್ಚನ ಅಂತ ನಮ್ಮ ದೇವಸ್ಥಾನದಲ್ಲಿ 8th ಕ್ರಾಸ್ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭಸ್ಮಾರ್ಚನ ಮಾಡ್ತೀವಿ. ಅದು ಶಿವ ಅಷ್ಟೋತ್ತರನ ಮಾಡ್ತೀವಿ. ಲಲಿತ ಸಹಸ್ರನಾಮ ಒಂದು ಗುಂಪಾಗಿ ಕೂತ್ಕೊಂಡು ಕುಂಕುಮಾರ್ಚನ ಭಸ್ಮಾರ್ಚನೆ ಇವತ್ತು ದಿವಸ ವಿಶೇಷವಾಗಿ ಮಾಡ್ತೀವಿ. ಮನೆಯಲ್ಲೇ ಫಸ್ಟು 4:15 ಎದ್ದು ಸ್ನಾನ ಮಾಡಿ ದೀಪ ಹಚ್ತೀವಿ. ದೇವ್ರ ದೀಪ ಹಚ್ತೀವಿ. ಹಚ್ಚಿದ ಮೇಲೆ ಶಿವಲಿಂಗ ಇರುತ್ತೆ ಚಿಕ್ಕದು, ಅದಕ್ಕೆ ಹಾಲಾಭಿಷೇಕ, ಮೊಸರು, ನೀರು, ಎಳ್ನೀರು ಎಲ್ಲ ಅಭಿಷೇಕ ಮಾಡಿ, ಏನಂದರೆ ಶಿವ ಬಂದು ಅಭಿಷೇಕ ಪ್ರಿಯ ಅಂತಾರೆ. ಅಭಿಷೇಕ ಪ್ರಿಯ, ಅದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಇರೋ ಒಂದು ಶಿವ ಇದು ಆರಾಧನೆ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಕಾಡು ಮಲ್ಲೇಶ್ವರ, ನಾವು ಇರೋದು ಮಲ್ಲೇಶ್ವರಕ್ಕೋಸ್ಕರ ಕಾಡು ಮಲ್ಲೇಶ್ವರಕ್ಕೆ ಬರ್ತೀವಿ. ಎದುರುಗಡೆ ಕಲ್ಯಾಣಿ ನಂದಿ ತೀರ್ಥ ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಇವತ್ತಿನ ವಿಶೇಷ. Particularly this year we thankful to management. ಸಿಸ್ಟಮ್ ವೆರಿ ಎಕ್ಸಲೆಂಟ್ ಆಗಿದೆ. ಯಾವ ವರ್ಷನೂ ಈ ಥರ ಸಿಸ್ಟಮ್ ಮೇಂಟೈನ್ ಮಾಡಿಲ್ಲ. ಫಸ್ಟ್ ಇಯರ್ ವಿ ಥ್ಯಾಂಕ್ಸ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಪೊಲೀಸ್. ಮಲ್ಲೇಶ್ವರ ದೇವಸ್ಥಾನಕ್ಕೆ ನಮಸ್ಕಾರ. ಭತ್ತ ಭಾಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ನಾವು ಅವಾಗೆಲ್ಲ ಅಲ್ಲಿಗೆ ಹೋಗಿ ಉಪವಾಸ ಇದ್ದು ಭಜನೆ ಮಾಡ್ಕೊಂಡು ಬರ್ತಿದ್ವಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ನಾವು ಇಲ್ಲೇ ಇದ್ವಿ. ಪ್ರತಿ ವರ್ಷ ಬಂದು ಇಲ್ಲೇ ಮಕ್ಕಳು ಅವಾಗಿಂದ ಅಂಚಿನೂ ದೇವಸ್ಥಾನ ಇತ್ತು, ಸುತ್ತಲ ಅಷ್ಟೊಂದು ಇದಿರಲಿಲ್ಲ, ಕಾಡ್ಕರ ಇತ್ತು. ಆವಾಗಿಂದ ನಾವು ಬಂದು ಮಾಡ್ತಾಯಿದ್ವಿ. ಇವಾಗ ನಮಗೆ 73 ವರ್ಷ ಆದ್ರೇನು ಮಹಾನ್ ಭಾವ ನಮಗೆ ಒಳ್ಳೆ ಶಕ್ತಿ ಆರೋಗ್ಯ ಕೊಟ್ಟಿದ್ದಾರೆ. ರಾತ್ರಲ್ಲಿ ಉಪವಾಸ ಮಾಡಿ ಮನೆಗೆ ಆಚಾರ ಮಾಡಿಕೊಂಡು ದೇವ್ರ ಕಟ್ಕೊಂಡು ಮಾಡಿಕೊಂಡು ಜಾಗರಣ ಮಾಡಿಕೊಂಡು ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂಡು ಇದ್ಕೊಂಡು ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿಕೊಂಡು ಮನೆಗೆ ಪೂಜೆ ಮಾಡ್ಕೊಂಡು ದರ್ಶನ ಮಾಡೋಕ್ಕೆ ಬರ್ತೀವಮ್ಮ. ನಿಮಗೆ ಏನಾದರೂ ದೇವ್ರ ಪವಾಡ ಗೊತ್ತಾ? ಇಲ್ಲಿ ನಿಮ್ಗೆ ಅನ್ಕೊಂಡಿರೋದು? ನಮಗೆ ಅನುಕೂಲ ಆಗಿರೋದು ಮನೆಯಲ್ಲಿ ಮನಸ್ಸಲ್ಲಿ ನೆನೆಸ್ಕೊಂಡಿರೋದು. ಪ್ರತಿ ವಾರ ಬಂದ್ರೇನು ಒಳ್ಳೇದಾಗುತ್ತಮ್ಮ. ನನಗೆ ನೋಡಿ ಇವತ್ತು ಬಂದಿದ್ವಿ ಉಪವಾಸ ಇಟ್ಕೊಂಡು, ತಲೆ ಸುತ್ತೋದೂ ಕಡಿಮೆ ಆಗಿದೆ. ನಮಗೆ ಅಷ್ಟೊಂದು ಪವರು ಇರೋದಂತ ಕೊಟ್ಟಿದ್ದಾರೆ ಭಗವಂತನ. ಇಲ್ಲ ನಡೀತದಮ್ಮ ಇದು. ಮತ್ತು ನಮ್ಮ ಮನೆ ದೇವರು ಕದಿರಿ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೆ ಪವರ್ ಇದೆಮ್ಮ. ಧನ್ಯವಾದಗಳಮ್ಮ. ಲಕ್ಷ್ಮಮ್ಮ, ಥ್ಯಾಂಕ್ ಯು ಅಮ್ಮ. ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದ್ದು ಎಷ್ಟೋ ವರ್ಷಗಳಿಂದ ಭಾಳ ಇದಿದೆ. ನಮಗಂತೂ ಇಲ್ಲಿ ನಾವು ವಾರ ಬರ್ತೀವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ವಾರ ಬರ್ತೀವಿ. ಸೋಮವಾರ ಇಲ್ಲೇ ಇರೋದು, ಹೊಯ್ಯಾಲಿ ಕವಲಲ್ಲಿ ಇರೋದು. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ? ಏನು ಆಚರಣೆ ಮಾಡ್ತೀರಾ? ನೀವೇ ಹೇಗೆ ಆಚರಣೆ ಮಾಡ್ತೀರಾ? ಉಪವಾಸ ಮಾಡ್ತೀವಿ ನಾವು ರಾತ್ರಿವರೆಗೂ ಉಪವಾಸ. ಆಮೇಲೆ ರಾತ್ರಿಗೆ ಹಣ್ಣು ಹಾಲು ಎಲ್ಲರೂ ತಗೊಳ್ತೀವಿ. ಜಾಗರಣೆ ಮಾಡ್ತೀವಿ. ನಾಳೆ ಕೂಡ ಇಲ್ಲಿ ರಥೋತ್ಸವ ಇದೆ. ರಥೋತ್ಸವ ತುಂಬ ಚೆನ್ನಾಗಿರುತ್ತೆ. ಜನ ತುಂಬ ಇರ್ತಾರೆ, ಭಾಳ ಚೆನ್ನಾಗಾಗುತ್ತೆ. 3 ತೇರುಗಳು ತುಂಬ ಚೆನ್ನಾಗಿರುತ್ತೆ. ಜನ ತುಂಬ ಜನ ಇರ್ತಾರೆ. ಪ್ರಾಚೀನವಾದ ದೇವಸ್ಥಾನ ಇದು. ನಾವಿರೋದೇ ಇಲ್ಲಮ್ಮ, ನಾವಿರೋದೇ ಇಲ್ಲಿ ಈ ಕಡೆ. ನಮ್ಮ ಹುಡುಗ ಎಲ್ಲನೂ ಇಲ್ಲೇ ಇದು ಮಾಡೋದು, ವಾಲಂಟಿಯರ್ ಎಲ್ಲ ಜಾಸ್ತಿ ನಮ್ಮ ಹುಡುಗನೇ ಮಾಡೋದು. ನಮಸ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.